ನಮಸ್ಕಾರ. ಎಸಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಘವೇಂದ್ರ ಕುಲಕರ್ಣಿ. ಮುಖ್ಯಾಂಶಗಳು: ಸಮಾಜಮುಖಿಯಾಗಿ ಜನ್ಮದಿನಾಚರಣೆ ಆಚರಿಸಿಕೊಂಡ ಸಿದ್ದಪ್ಪ ಬಂಡಿ. ನೆಲ್ಲೂರು ಗ್ರಾಮಕ್ಕೆ ಸರಿಯಾಗಿ ಬಸ್ ಬಿಡೋರೆ ಆಗ್ರಹಿಸಿ ಎಸ್ಎಫ್ಐ ಪ್ರತಿಭಟನೆ. ಯುವ ರಾಜಕುಮಾರ ಗದಮಗನ್ಗೆ ಭೇಟಿ. ವಾರ್ತೆಗಳ ವಿವರ. ಗಜೇಂದ್ರಗಢದ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷ ಸಿದ್ದಪ್ಪ ಬಂಡಿ ಅಭಿಮಾನಿಗಳ ವತಿಯಿಂದ ಭಾನುವಾರ ರಕ್ತದಾನ ಮತ್ತು ನೇತ್ರ ತಪಾಸಣಾ ಶಿಬಿರ ನಡೆಯಿತು. ಬಡವರ ಆರೋಗ್ಯ ರಕ್ಷಿಸುವ ಉದ್ದೇಶದಿಂದ ಜನ್ಮದಿನದ ಪ್ರಯುಕ್ತ ಉಚಿತ ನೇತ್ರ ತಪಾಸಣೆ, ರಕ್ತದಾನ ಶಿಬಿರ ಆಯೋಜಿಸುವ ಮೂಲಕ ಸಿದ್ದಪ್ಪ ಬಂಡಿಯವರ ಸಮಾಜಮುಖಿ ಕಾರ್ಯಗಳು ಶ್ಲಾಘನೀಯ ಎಂದು ಶಾಸಕ ಹಾಗೂ ರಾಜ್ಯ ಖನಿಜ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಜಿಎಸ್ ಪಾಟೀಲ್ ಹೇಳಿದರು. ಸ್ಥಳೀಯ ಜಿಕೆ ಬಂಡಿ ಗಾರ್ಡನ್ನಲ್ಲಿ ಭಾನುವಾರ ಸಿದ್ದಪ್ಪ ಗುರುಶಾಂತಪ್ಪ ಬಂಡಿಯವರ ಅಭಿಮಾನಿ ಬಳಗದಿಂದ ನಡೆದ ಉಚಿತ ನೇತ್ರ ತಪಾಸಣೆ ಮತ್ತು ರಕ್ತದಾನ ಶಿಬಿರದ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಅವರು ಮಾಡಿದ್ ನೋಡಿದ್ರೆ ಅವರ ವ್ಯಕ್ತಿತ್ವ ಹೆಂಗಿದೆ ಅನ್ನೋ ಬಗ್ಗೆ ನಾವೇ ಎಲ್ಲರೂ ಆಲೋಚನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಅದಕ್ಕೆ ಅವರು ಇನ್ನೂ ಅನೇಕ ಸಮಾಜಕ್ಕೆ ಬೇಕಾದಷ್ಟು ಮಾಡಬೇಕನ್ನೋ ಕನಸನ್ನು ಕೂಡ ಅವರು ಇಟ್ಟುಕೊಂಡಿದ್ದಾರೆ. ಒಂದು ಸಮಾಜದ ಅಧ್ಯಕ್ಷರಾದ ಮೇಲೆ ಅದರಲ್ಲಿ ಅಪೂರ್ಣ ಆದಂಥ ಕಾರ್ಯಕ್ರಮಗಳನ್ನು ಅವನ್ನೆಲ್ಲ ಮುಗಿಸ್ಬೇಕು ಅನ್ನೋ ವಿಚಾರವನ್ನು ಭಾಳ ಒಂದು ನಮ್ಮೆಲ್ಲ ಬಳಗವನ್ನು ಕಟ್ಟಿಕೊಂಡು ಅದರ ಬಗ್ಗೆ ಭಾಳ ಚಿಂತನೆಯನ್ನು ಕೂಡ ನಡೆಸಿದ್ದಾರೆ. ಅದೇ ಅವರು ಪಂಚಮಶಾಲಿ ಸಮಾಜದ ಅವ್ರದ್ದೇನು ಕಲ್ಯಾಣ ಮಂಟಪ ಅದೇನು ಅರ್ಧಾಗಿ ಉಳಿದಿದೆ, ಅದೇನಾದರೂ ನಾನು ಅಧ್ಯಕ್ಷರಿಗೆ ಅದನ್ನು ಮಾಡಬೇಕು ಅನ್ನೋ ಒಂದು ಕನಸನ್ನು ಕೂಡ ಅವ್ರು ಕಂಡಿದ್ದಾರೆ. ಅದ್ರ ಬಗ್ಗೆ ಈಗಾಗಲೇ ಭಾಳಷ್ಟು ಪ್ರಯತ್ನ ಮತ್ತು ಅದ್ರ ಜೊತೆಗೆ ಒಂದು ಹಾಸ್ಟೆಲನ್ನು ಕೂಡ ಸಮಾಜದ ಯುವಕರಿಗೆ, ಅದರಲ್ಲಿ ಯಾರು ತೊಂದರೆ ಇರ್ತೈತಿ ಅವ್ರಿಗೆಲ್ಲ ಹಾಸ್ಟೆಲ್ನ ಅವಶ್ಯಕತೆ ಮಾಡ್ತಕ್ಕಂಥ ಒಂದು ಯೋಚನೆ ಕೂಡ ಅವರ ಚಿಂತನೆ ಕೂಡ ಇದೆ. ಇವೆರಡೂ ಕೆಲಸ ಕಾರ್ಯಗಳನ್ನು ಅವ್ರು ಮಾಡಬೇಕು ಅನ್ನೋ ಒಂದು ಹಂಬಲ ಕೂಡ ಇವತ್ತಿದೆ. ಇವತ್ತು ಇವ್ರನ್ನ ನೋಡಿದ್ರೆ ಅವ್ರ ತಂದೆಯವ್ರ ನೆನಪಡ್ತೈತೆ, ಗುರುಶಾಂತಪ್ಪನವ್ರು. ಅವರು ಕೂಡ ಇಲ್ಲಿ ಕುಂತು ಏನೇನು ತಮ್ಮ ಕುಟುಂಬಕ್ಕೆ ಮತ್ತು ತಮ್ಮ ಈ ಗಜೇಂದ್ರಗಢ ನಗರಕ್ಕೆ ಆಗ್ಬೇಕನ್ನುವ ಚಿಂತನೆಯನ್ನ ಅವತ್ತಿನ ಕಾಲದಲ್ಲಿ ಅವರು ಮಾಡಿದಂಥವ್ರು. ಯಾಕಂದ್ರೆ ನಾನು ಮೊನ್ನೆನೂ ಹೇಳಿದ್ದೆ, ಅವ್ರ ಜೊತೆ ಭಾಳ ನಿಕಟವಾದ ಸಂಪರ್ಕನೂ ಕೂಡ ಇತ್ತು ನನಗೆ. ಅವ್ರ ಚಿಂತನೆ ಯಾವಾಗಲೂ ಗಜೇಂದ್ರಗಢದ ಬೆಳವಣಿಗೆ ಬಗ್ಗೆ ಭಾಳಷ್ಟು ಚಿಂತನೆ ಮಾಡ್ತಕ್ಕಂಥ ಒಬ್ಬ ಧೀಮಂತ ವ್ಯಕ್ತಿತ್ವ ಇರ್ತಕ್ಕಂಥ ಅವ್ರ ತಂದೆಯವರು. ಅಂಥವ್ರ ಒಂದು ಆಶೆ ಇದ್ದರೆ ಇವತ್ತು ಇವೆಲ್ಲ ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ. ಇವತ್ತು ಅವರು ಇವತ್ತು ನಮ್ಮ ಬ್ಲಡ್ ಡೊನೇಷನ್ ಆಗಲಿ, ಈ ಐ ಕ್ಯಾಂಪನ್ನು ಮಾಡಿದ್ದಾರೆ. ಇದೆಲ್ಲ ಸಾರ್ವಜನಿಕರಿಗೆ, ಅದರಲ್ಲಿ ನಿರ್ಗತಿಕರಿಗೆ ಭಾಳ ಅವಶ್ಯ ಇರ್ತಕ್ಕಂಥ ಕಾರ್ಯಕ್ರಮ ಇದೆ. ಅದನ್ನು ಈ ಹುಟ್ಟುಹಬ್ಬಗಳು ಮೊದಲಾಗದೆ ಸುಮ್ಮನೆ ವ್ಯರ್ಥಾಗಿ ಕಳಿಬೇಡದ ವಿಚಾರದಲ್ಲಿ ನೆಪ ಮಾತ್ರ ಹುಟ್ಟುಹಬ್ಬ, ಆದರೆ ಅದರ ಒಳಗಿರ್ತಕ್ಕಂಥ ವಿಚಾರ ಅಂದರೆ ಬಡವರಿಗೆ ಕಲ್ಯಾಣ ಆಗಲಿ ಅನ್ನೋ ವಿಚಾರ ಇಟ್ಟುಕೊಂಡು ಇಂಥ ಒಂದು ಕಾರ್ಯಕ್ರಮವನ್ನು ಅವರು ಆಯೋಜನೆ ಮಾಡಿದ್ದಾರೆ. ಅವ್ರ ಬಳಗದವರಿಗೆ, ಅವರ ಅಭಿಮಾನಿಗಳಿಗೆ ನಾನು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಇನ್ನೂ ಇಂಥ ರಚನಾತ್ಮಕ ಕಾರ್ಯಕ್ರಮಗಳನ್ನು ಇವತ್ತು ನಾವೆಲ್ಲ ಅವರ ಅಭಿಮಾನಿಗಳಾಗಿ ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ನೀವೆಲ್ಲ ಮಾಡಬೇಕು.
ಸಮಾರಂಭವನ್ನು ಉದ್ಘಾಟಿಸಿದ ಕೆಪಿಸಿಸಿ ಸದಸ್ಯ ಆನಂದ ಸ್ವಾಮಿ ಗಡ್ಡದೇವರಮಠ ಅವರು ಮಾತನಾಡಿ, ಇಲ್ಲೇ ಸಿದ್ದಣ್ಣರ ಹುಟ್ಟುಹಬ್ಬಕ್ಕೂ ಸೋಂಪುರ ಹುಟ್ಟುಹಬ್ಬಕ್ಕೂ ಫರಕ್ ಏನಂದ್ರೆ ಇದು 47 ವರ್ಷ ಅನ್ನೋದು ನಮಗೆ ಗೊತ್ತಾಗಿತ್ತು. ನಮ್ಮ ಸಿದ್ದಣ್ಣವ್ರದ್ದು ಗೊತ್ತಾಗಂಗಿಲ್ಲ ಎಷ್ಟನೇ ವರ್ಷ ಅಂತ ಹೇಳಿ. ಅಂದ್ರೆ ಸಿದ್ದಣ್ಣರು ಎಷ್ಟೇ ವರ್ಷ ಆದರೂ ಸಹಿತ ಸಮಾಜದ ಜೋಡಿ ಆಗಲಿ, ನಮ್ಮ ಜೋಡಿ ಆಗಲಿ, ಅನೇಕ ಕೆಲಸ ಕಾರ್ಯಗಳಿಗೆ ತಮ್ಮನ್ನೇ ತಾವು ತೊಡಗಿಸ್ಕೊಂಡು ಇವತ್ತು ಬರೇ ಗಜೇಂದ್ರಗಢಕ್ಕಲ್ಲ ಅಷ್ಟೇ ಅಲ್ಲ, ಇಡೀ ನಮ್ಮ ಜಿಲ್ಲೆಗೆ ಇವತ್ತು ಒಬ್ಬ ಆದರ್ಶ ವ್ಯಕ್ತಿಯಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಸಾಮಾಜಿಕ ಒಂದು ಶಕ್ತಿಯಾಗಿ ಬೆಳೆದಿದ್ದಾರೆ. ಅವರ ಒಂದು ಹುಟ್ಟುಹಬ್ಬದಲ್ಲಿ ನಾವು ನೀವೆಲ್ಲ ಪಾಲ್ಗೊಳ್ಳೋದು ನಮ್ಮ ಹೆಮ್ಮೆ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಸಿದ್ದಣ್ಣರು ಬಹಳ ಸ್ವಾಭಿಮಾನಿಗಳು. ಸ್ವಲ್ಪ ಏನಾರ ಬಹಳ ಅಷ್ಟು ಸೂಕ್ಷ್ಮ ಜೀವಿ. ಒಂದು ಮಾತು ಹೆಚ್ಚಿಗೆ ಆಡಿದ್ರು ಅದಕ್ಕೆ ಏನಾಯ್ತೋ ಏನೋ ಅನ್ನುವಂಥ ವಿಚಾರ ಮಾಡುವಂಥ ಒಬ್ಬ ಸ್ವಾಭಿಮಾನಿ ನಾಯಕರು. ಅದು ನಿಮಗೆಲ್ಲ ಗೊತ್ತಿದ್ದ ವಿಚಾರ. ಅಂತಹ ನಾಯಕರ ಹುಟ್ಟುಹಬ್ಬ ಇವತ್ತು ನಾವೆಲ್ಲರೂ ಸೇರಿ ಇವತ್ತು ಹೇಳಿದ್ರಲ್ಲ, ನಮ್ಮ ಮಲ್ಲಿಕಾರ್ಜುನ್ ಅವರು ಹೇಳಿದ್ರಲ್ಲ, ಯಾವಾಗ ಅವರು ಸಮಾಜದ ಅಧ್ಯಕ್ಷರಾದರೂ ಇದನ್ನ ಸಾರ್ವಜನಿಕವಾಗಿ ನಾವು ಆಚರಿಸಕತ್ತೀವಿ ಅಂತೇಳಿ. ಅಧ್ಯಕ್ಷರಾಗೋದಕ್ಕಿಂತನೂ ಮೊದಲು ಅವರು ಸಮಾಜಮುಖವಾಗಿ ತೆರೆಮರೆಯಲ್ಲಿ ಕೆಲಸ ಮಾಡ್ಕೊಂತ ಸಮಾಜದ ಕೆಲಸಗಳನ್ನು ಮಾಡ್ಕೊತಾನೆ ಬಂದಿದ್ರು ಸಿದ್ದಣ್ಣರು. ಆದರೆ ಯಾವಾಗ ಜವಾಬ್ದಾರಿಗಳನ್ನ ತಮ್ಮ ಮೇಲೆ ತಗೊಂಡ್ರು, ಆ ಜವಾಬ್ದಾರಿಗಳಿಗೆ ಕಿಂಚಿತ್ತೂ ಕಪ್ಪು ಚುಕ್ಕಿ ಬರದಂಗೆ ಇವತ್ತು ನಡ್ಕೊಂತ ಆ ಪದಗಳಿಗೆ ನಾವು ನಮ್ಮ ಸ್ನೇಹಿತರು ಬರುವಾಗ ಮಾತಾಡ್ಕೊತ ಬಂದ್ವಿ. ನಮ್ಮ ಸಿದ್ದಣ್ಣರಿಗೆ ಪದವಿಗಳು ಕೇವಲ ಪದಗಳ ನಿಮಿತ್ತ ಇದ್ದಂಗೆ ಅಷ್ಟು ಅವರು ಸಮಾಜದ ಸಲುವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡಾರ ಅನ್ನೋ ಒಂದು ವಿಚಾರ ನಾವು ಹೇಳಿದ್ವಿ. ಅದು ನಮ್ಮ ಹೆಮ್ಮೆ. ಇದ್ರ ಎಲ್ಲದರ ನಡುವೆ ಗಜೇಂದ್ರಗಢದ ಬಗ್ಗೆ ಭಾಳ ಇನ್ನೊಂದು ದೊಡ್ಡ ಹೆಮ್ಮೆ ಏನಂದ್ರೆ, ಇಲ್ಲಿ ನೋಡ್ರಿ, ಒಂದೇ ವಾರದಾಗ ಅಂದ್ರೆ ಹೋದ ರವಿವಾರದಾಗ ಈ ರವಿವಾರದೊಳಗೆ ನಾವು ಭಾಗವಹಿಸೋರಿಗೆ ಭಾಳ ಹೆಮ್ಮೆ ಅನಿಸ್ತೈತಿ. ಈ ನಮ್ಮ ನಾಡಿನ ನಾವೆಲ್ಲ ಹೆಮ್ಮೆ ಪಡ್ತೇವಲ್ಲ, ನಮ್ಮ ಸಾಮ್ರಾಜ್ಯ ರಾಣಿ ಚೆನ್ನಮ್ಮ ಅವರ ಸಾಮ್ರಾಜ್ಯದಾಗ ಏನಿತ್ತು ಅದು ಗಡದೊಳಗೆ ಐತಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಚೆನ್ನಮ್ಮನ ಖಡ್ಗನೂ ಐತಿ, ರಾಯಣ್ಣನ ಕತ್ತಿನೂ ಐತಿ. ಅದು ಎರಡೂ ಕೂಡಿ ನಮ್ಮ GS ಪಾಟೀಲರ ಶಕ್ತಿ ಆಗೈತಿ ಅನ್ನೋದಕ್ಕೆ ಎರಡನೇ ವಿಚಾರನ ಇಲ್ಲ. ಅದಕ್ಕೆ ಬಹಳ ಹೆಮ್ಮೆಯಿಂದ ನಾವು ಈ ಕಾರ್ಯಕ್ರಮದೊಳಗೆ ಭಾಗವಹಿಸ್ತಾ ಕೂಡಲ ಸಂಗಮದ ಪಂಚಮಸಾಲಿ ಪೀಠದ ಪ್ರಥಮ ಜಗದ್ಗುರು ಬಸವ ಮೃತ್ಯುಂಜಯ ಮಹಾಸ್ವಾಮಿಗಳು ಮಾತನಾಡಿ, ಹಿಂದೆ ಗಜೇಂದ್ರಗಢದಲ್ಲಿ ನಮ್ಮ ಸೋಂಪುರವರ ರಾಯಣ್ಣನ ಜಯಂತ್ಯೋತ್ಸವಕ್ಕೆ ಕಾಯಂ ಬರ್ತಾ ಇದ್ವಿ. ಹಾಗೆ ಸಿದ್ದಣ್ಣ ಬಂಡಿಯವರ ಜನ್ಮದಿನೋತ್ಸವ ಕಾರ್ಯಕ್ರಮಕ್ಕೆ GS ಪಾಟೀಲರು ನಾವು ಯಾಕೆ ಬರ್ತಪ್ಪ ಅಂದರೆ, ಸಿದ್ದಣ್ಣಂತ ಶಿಷ್ಯ ಇರಬೇಕು ಅಂತ ನಾವು ಬರ್ತೀವಿ, ಸಿದ್ದಣ್ಣಂತ ಕಾರ್ಯಕರ್ತ ಇರಬೇಕು ಅಂತ GS ಪಾಟೀಲ್ ಬರ್ತಾರೆ. ಕಾರಣ ಅಂತಂದರೆ ನಿಷ್ಠೆ ಅಂತ. ಒಬ್ಬ ನಾಯಕನ ಮೇಲೆ ನಿಷ್ಠೆ ಇಟ್ಟಬೇಕು ಅಂದ್ರೆ ಆ ನಿಷ್ಠೆ ಎಂದೂ ಸಹ ಬದಲಾಗಲಿಕ್ಕೆ ಸಾಧ್ಯವಿಲ್ಲ. ಒಬ್ಬ ಗುರುಗಳ ಮೇಲೆ ಇಟ್ಟಂಥ ಭಕ್ತಿ ಎಂದೂ ಸಹ ಬದಲಾಗಲಿಕ್ಕೆ ಸಾಧ್ಯವಿಲ್ಲ. ಆ ನಿಟ್ಟಿರ್ತಕ್ಕಂಥ ಗುಣ ಇರೋ ಕಾರಣಕ್ಕೋಸ್ಕರವಾಗಿಯೇ ಇವತ್ತು ನಾವೆಲ್ಲರೂ ಸಹ ಕೂಡ್ತೀವಿ ಅಂತ. ಸಿದ್ದಣ್ಣ ಬಂಡಿಯವರ ಜನ್ಮದಿನೋತ್ಸವವಂತೂ ನೆಪ ಮಾತ್ರ. ಆ ನೆಪದಲ್ಲಿ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಈಗಾಗಲೇ ರಕ್ತದಾನದ ಮೂಲಕವಾಗಿ, ನೇತ್ರ ತಪಾಸಣೆಯ ಮೂಲಕವಾಗಿ ಸಿದ್ದಣ್ಣ ಬಂಡಿಯವರ ಅಭಿಮಾನಿಗಳು ಮಾಡ್ತಾರೆ. ಆರಾಧನ ಹಿರೇಕೊಪ್ಪವರು ಸಿದ್ದಣ್ಣ ಬಂಡಿಯವರ ಇಡೀ ತಮ್ಮ ಅವರ ಬದುಕಿನ ಅನೇಕ ಜೀವನದ ಸಾಧನೆಯ ಅನೇಕ ಗಂಟೆಗಳನ್ನು ಕುರಿತು ನಿಮ್ಮ ಮೊದಲಿಗೆ ಮೆಲುಕಾಕಿದೆ. ಹಾಗಾಗಿ ಒಂದು ಸಿದ್ದಣ್ಣ ಬಂಡಿಯವರು ಇಡೀ ಎರಡೂ ತಾಲೂಕಲ್ಲಿ, ಆದರೆ ನಮ್ಮ ವಿಶೇಷವಾಗಿ ನಮ್ಮ ಪಂಚಮಸಾಲಿ ಸಮುದಾಯದಲ್ಲಿ ಒಂದು ತಾಲೂಕಾದ ಶಾಲೆಗೆ ಭಾಳ ಜಗಳ ನಡೀತದೆ. ನಾನು ಆಗಬೇಕು, ನೀನು ಆಗಬೇಕು. ಇವತ್ತು ಸಿದ್ದಣ್ಣ ಬಂಡಿಯವ್ರನ್ನ ನೀವೇ ಆಗಬೇಕಂತ ಸಮಾಜದಲ್ಲಿ ಬಂದು ಅವ್ರ ಹುಡುಕಿ ಅಧ್ಯಕ್ಷ ಮಾಡಿ. ಕಾರಣ ಅವ್ರು ಮನಿತಾನೆ ಇವತ್ತು ಜಾತ್ಯತೀತವಾದಂಥ ಮನಿತಾನೆ. ಪುರುಷಾಂತಪ್ಪವರು ಎಲ್ಲ ಮಠಮಾನಗಳು ಇಷ್ಟನ್ನು ನೆನ್ಕೊಂಡು ನಂತರಾಗಿರ್ಬೋದು. ಅವ್ರ ಇಡೀ ಕುಟುಂಬ ಎಲ್ಲ ಸಮಾಜದ ಪ್ರೀತಿ ಇರ್ತಕ್ಕಂಥ ಸಮುದಾಯ. ಅದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸಮಾಜಮುಖಿ ಕೆಲಸ ಮಾಡಲಿಕ್ಕೆ, ಸಮಾಜಕ್ಕೆ ನ್ಯಾಯವನ್ನು ಪಡ್ಕೊಳ್ಳಿಕ್ಕೆ ಸಮುದಾಯದ ಅಧ್ಯಕ್ಷರಾದ ಪಂಕ್ತಿಯಲ್ಲಿ ಇವಾಗ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ.
ಅವರು ಒಂದು ತಾಲೂಕು ಅಧ್ಯಕ್ಷ ಆಗಿದ್ದು ಅಷ್ಟೇ ಅಲ್ಲ, ಪಕ್ಕದ ರೋಣ ತಾಲೂಕು ನೀವೇ ಆಗ್ಬೇಕಂತ 2 ತಾಲೂಕಿನ ಪಟ್ಟ ಕಟ್ಟಿದೆ. ಬೇರೆ ಕಡೆ ಒಂದು ತಾಲೂಕು ಅಧ್ಯಕ್ಷರಿಗೆ ಭಾಳ ಕಾಂಪಿಟೇಷನ್, ಜಗಳ, ಹೊಡೆದಾಟ ನೋಡ್ಬೇಕು. ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು, ರಾಷ್ಟ್ರೀಯರು ಹೊಡೆದಾಡ್ತಿರ್ತಾರೆ. ಅದು ಸಿದ್ದಣ್ಣ ಬಂಡಿ ಅವರ ಒಳ್ಳೆ ತನಕ್ಕೆ 2 ತಾಲೂಕಿನ ಜವಾಬ್ದಾರಿ ಕೊಟ್ಟರು. ಅವ್ರನ್ನ ಆಗ ನಮ್ಮ JS ಪಟ್ಟು ಭಾಳ ಒಳ್ಳೆಯ ಮಾತಿದೆ. ಅನಿವಾರ್ಯವಾಗಿ ಸಮುದಾಯದಲ್ಲಿ ಜನ್ಮಿಸಿರ್ತೀವಿ, ಆ ಸಮುದಾಯದ ಋಣ ತೀರಿಸಲಿಕ್ಕೂ ನಾವು ಪ್ರಯತ್ನ ಪಡಬೇಕು. ಉಳಿದ ಎಲ್ಲ ಜನಗಳ ಋಣ ತೀರಿಸಲಿಕ್ಕೂ ನಾವು ಪ್ರಯತ್ನ ಪಡಬೇಕು ಅಂತ. ಜನ್ಮದಿನಾಚರಣೆಯನ್ನು ಆಚರಿಸಿಕೊಂಡ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷ ಸಿದ್ದಪ್ಪ ಬಂಡಿ ಮಾತನಾಡಿ, ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮ ಜರಗಬೇಕಂತಂದ್ರೆ ನನ್ನ ಅಭಿಮಾನಿಗಳ ಬಳಗಕ್ಕೆ ನಾನು ಮೊದಲನೇದಾಗಿ ಕೃತಜ್ಞತೆಗಳನ್ನು ಸಲ್ಲಿಸಬೇಕಾಗುತ್ತೆ. ಯಾಕಂದರೆ ಪ್ರತಿ ವರ್ಷ ಅವರು ತಮ್ಮ ದಿನಾಚರಣೆ ಮಾಡುವ ರೀತಿಯಲ್ಲಿ ನನ್ನ ಒಂದು ಜನ್ಮ ದಿನಾಚರಣೆಯನ್ನು ಸಾಮಾನ್ಯ ಜನರಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ, ಅಂದರೆ ರಕ್ತದ ಬಗ್ಗೆ ಅದನ್ನು ಆವತ್ತಿನ ದಿನ ದವಾಖಾನೆಗ ಡಾಕ್ಟ್ರು ಇಂಥ ಬ್ಲಡ್ ಗ್ರೂಪ್ ರಕ್ತ ಬೇಕು ಅಂತಂದಾಗ ಅವತ್ತು ಏನು ನಾವು ಬೇರೆ ಬೇರೆ ದವಾಖಾನೆಗೆ ಹೋಗಿ ಅಡ್ಡಾಡಿ ಆ ಬ್ಲಡ್ ಗ್ರೂಪನ್ನು ಅಡ್ಡಾಡಿ ತೊಗೊಂಬಂದಾಗ ಅದ್ರ ಬೆಲೆ ಎಷ್ಟೈತೆ ಅನ್ನೋದು ಗೊತ್ತಾಗುತ್ತೆ. ಅದನ್ನು ಅನುಭವಿಸಿದವ್ರಿಗೆ ಗೊತ್ತಂತ ನಾ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ಅದು ಎಲ್ಲರೂ 5,000 ರೂಪಾಯಿ ಕೊಟ್ಟರೆ ಸಿಗುವಂಥ ವಸ್ತು ಅಲ್ಲ, ಅದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ ಅಂತಂದು ಹೇಳಕ್ಕೂ ಆಗೋದಿಲ್ಲ. ಅಷ್ಟೊಂದು ಬೆಲೆ ಕಟ್ಟಲಾರದಂಥ ವಸ್ತು ಅಂತಂದ್ರೆ ಈ ರಕ್ತ ಅಂತಂದು ಹೇಳಕ್ಕೆ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಈ ರಕ್ತದ ಹಾಗೂ ನೇತ್ರ ತಪಾಸಣೆಯನ್ನು ಬೆಳಗ್ಗೆಯಿಂದನೇ ಆ 2 ವೈದ್ಯಕೀಯ ತಂಡಗಳು 9:30ಗೆ ಬಂದು ಚಾಲೂ ಮಾಡಿದ್ದಾರೆ. ಭಾಳಷ್ಟು ಜನ ಯುವ ಮಿತ್ರರು, ತಾಯಂದಿರು ರಕ್ತ ದಾನವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಕಣ್ಣಿನ ತಪಾಸಣೆಯನ್ನು ಮಾಡಿದ್ದಾರೆ. ಅವರು ಯಶಸ್ವಿನಿ ಕಾರ್ಡ್ ಇದ್ದರೆ ಸುಮಾರು 15,000ರಿಂದ 25,000 ತನಕ ಇರ್ತಕ್ಕಂಥ ಲೆನ್ಸ್ಗಳನ್ನು ಫ್ರೀಯಾಗಿ ಹಾಕಿ ಅವರು ಉಚಿತವಾಗಿ ಒಂದು ವೈದ್ಯಕೀಯ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಒಂದು ನಮ್ಮ ಅಗರ್ವಾಲ ಹಾಸ್ಪಿಟಲ್ನವರು ಫೆಸಿಲಿಟಿ ಇಟ್ಟಿದ್ದಾರೆ. ಅದರ ಆ ಒಂದು ಸೇವೆ ನಮ್ಮ ಭಾಗದ ಜನರಿಗೆ ಉಪಯೋಗವಾಗಲಿ ಅಂತಂದು ಹೇಳ್ತಾ, ಇನ್ನು ಶ್ರೀಗಳ ಕುರಿತು ಪಂಚಮಸಾಲಿ ಪೀಠದವರು ನಮಗೂ ಅವರಿಗೂ ಮೊದಲಿಂದನೂ ಈ ಸಮಾಜ ಕೆಲಸದಲ್ಲಿ ನಾವು ತೊಡಗಿದ ನಂತರ ಭಾಳ ಒಂದು ಆತ್ಮೀಯವಾಗಿ ನಾವು ಅವರು ಕೂಡ ಸಮಾಜದ ಬಗ್ಗೆ ಒಂದು ಯಾವುದೇ ಕೆಲಸ ಕಾರ್ಯಗಳ ಬಗ್ಗೆ ದೀರ್ಘವಾದ ವಿಚಾರಗಳನ್ನು ಮಾಡಿ ನಾವು ಒಂದು ಸಮಾಜದ ಕೆಲಸಗಳನ್ನು ಮಾಡ್ತಾ ಇರೋದು ಕೂಡ ಈ ಸಂದರ್ಭದಲ್ಲಿ ನಾನು ಸ್ಮರಿಸಬೇಕಾಗತ್ತೆ. ಹಾಗೂ ಇದರ ಜೊತೆಗೆ ಇದೀಗ ನಮ್ಮ ಆನಂದ ಸ್ವಾಮಿ ಗಡ್ಡದೇವ್ರ ಮಠರು ಸನ್ನಿಹಿತರಾದ ಮಲ್ಲಿಕಾರ್ಜುನ್ ಅವರು ನಮ್ಮ ಶಾಸಕರ ಕುರಿತು ಹೇಳಿದರು. ನಾವು ಈ ಒಂದು ಸಮಾಜದ ಕೆಲಸದಲ್ಲಿ ಆ ಜವಾಬ್ದಾರಿ ತಗೊಂಡಿಂದ ನಮ್ಮ ಶ್ರೀಗಳ ಜೊತೆಗೆ ಹಾಗೂ ವೇದಿಕೆ ಮೇಲೆ ಕುಂತಂಥ ನನ್ನ ಹಿರಿಯರ ಜೊತೆಗೆ ಹಾಗೂ ಸಮಾಜದ ಯುವಕರು ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ, ಅದರ ಜೊತೆಗೆ ಶಾಸಕರ ಒಂದು ಮಾರ್ಗದರ್ಶನದಲ್ಲಿ ಸಮಾಜಕ್ಕೆ ಏನಾದರೂ ಒಳ್ಳೆಯ ಕೆಲಸಗಳನ್ನು ಮಾಡೋದಿದ್ರೆ ನಮ್ಮ ಶಾಸಕರ ಮಾರ್ಗದರ್ಶನದಲ್ಲಿ ನಾನು ಮಾಡ್ತಾ ಇದ್ದೇನೆ ಅಂತಂದು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಹೆಮ್ಮೆ ಅಂತ. ಅಬ್ಬಿಗೇರಿಯ ಬಸವರಾಜ ಬಸವರೆಡ್ಡಿ ಸ್ವಾಮಿಗಳು ಸಾನ್ನಿಧ್ಯ ವಹಿಸಿದ್ದರು. ಕದಳಿ ಮಹಿಳಾ ಮಂಡಲದ ಉಪಾಧ್ಯಕ್ಷೆ ಶ್ರೀಮತಿ ವಿದ್ಯಾ ಸಿದ್ದಪ್ಪ ಬಂಡಿ, ಪುರಸಭೆ ಅಧ್ಯಕ್ಷ ಸುಭಾಷ್ ಮ್ಯಾಗ್ಯಾರಿ, ಡಾಕ್ಟರ್ RT ಪವಾರ್ ಶೆಟ್ಟರ್, SS ವಾಲಿ, ಮುದಿಯಪ್ಪ ಮುದಿಯೋಳ್, ಡಾಕ್ಟರ್ RS ಜೀರೆ, ಚಂಬಣ್ಣ ಚೌಡಿ, ಶರಣಗೌಡ್ ಪಾಟೀಲ್, ಅಜಿತ್ ಬಾಗ್ಮಾರ್, ಶೀತಲ್ ಬಾಗ್ಮಾರ್, ಲಾಲಪ್ಪ ರಾಠೋಡ್, ಶ್ರೀಶೈಲ್ ತುಳಜಾನವರ್, ಶಿವಕುಮಾರ್ ಕೋರ್ದಾರ್ನ ಮಠ್, ಶೇಖಪ್ಪ ರಾಮ್ಜಿ, ಬಸವರಾಜ್ ದೌಳ್ಗುನ್, ರಾಜು ಸಾಂಗ್ಲಿಕರ್, ಹಸನ್ ಸಾಬ್ ತಟ್ಗಾರ್, ರಾಚನಗೌಡ ಫಕೀರ್ಗೌಡ್ ಪಾಟೀಲ್, ಹನುಮಂತ್ ಸಾಬ್ ಮೇಘರಾಜ್, SS ನೆರಗಲ್, ಅಮರೇಶ್ ಗಾಣಗೇರ್, ಪ್ರಭು ಚೌಡಿ, ಶರಣಪ್ಪ ಚೌಡಿ, ಅಶೋಕ್ ಶೆಟ್ಟರ್, TS ರಾಜು, ಮಲ್ಲಯ್ಯ ಗುರುಸ್ಥಳ ಮಠ್ ಇನ್ನಿತರರು ಉಪಸ್ಥಿತರಿದ್ದರು. ಗದಗಿನ IMA ಬ್ಲಡ್ ಬ್ಯಾಂಕ್, ಹುಬ್ಬಳ್ಳಿಯ ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಸಿಬ್ಬಂದಿ ಉಚಿತ ಸೇವೆ ನೀಡಿದರು. ಗಜೇಂದ್ರಗಢದ ಗಡಿ ಗ್ರಾಮವಾದ ನೆಲ್ಲೂರು ಗ್ರಾಮಕ್ಕೆ ಸರಿಯಾಗಿ ಸಮರ್ಪಕ ಬಸ್ ವ್ಯವಸ್ಥೆ ಬಿಡಲು ಆಗ್ರಹಿಸಿ SFI ಕಾರ್ಯಕರ್ತರಿಂದ ಪ್ರತಿಭಟನೆ.
ಗಜೇಂದ್ರಗಡ ತಾಲೂಕಿನ ಗಡಿ ಗ್ರಾಮವಾದ ನೆಲ್ಲೂರು ಗ್ರಾಮಕ್ಕೆ ಸಮಯಕ್ಕೆ ಸರಿಯಾಗಿ ಸಾರಿಗೆ ಸಂಸ್ಥೆಯ ಬಸ್ ವ್ಯವಸ್ಥೆ ಕಲ್ಪಿಸಲು ಆಗ್ರಹಿಸಿ ಎಸ್ಎಫ್ಐ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಡಿಪೋ ವ್ಯವಸ್ಥಾಪಕರಿಗೆ ಮನವಿ ನೀಡಿದರು. ಈ ಸಂದರ್ಭದಲ್ಲಿ ಸಂಘಟನೆ ಜಿಲ್ಲಾಧ್ಯಕ್ಷ ಚಂದ್ರು ರಾಠೋಡ್, ಅನಿಲ್ ರಾಠೋಡ್ ಹಾಗೂ ವಿದ್ಯಾರ್ಥಿನಿ ಅನುಷಾ ಹಿರೇಮಠ್ ಮಾತನಾಡಿ, ನೆಲ್ಲೂರಿಗೆ ಇಷ್ಟು ದಿನ ಆದರೂ ಯಾವುದು ನೆಲ್ಲೂರಿಗೆ ಅಂತ ಬಸ್ ಬಿಟ್ಟಿಲ್ಲ. ಬೆಳಗ್ಗೆ 7:15 ಒಂದು ಬಸ್ ಐತಿ. ನಮ್ಮ ಕಾಲೇಜ್ ಸ್ಟಾರ್ಟ್ ಆಗೋದು 9 ಗಂಟೆ. ನಾವು ಬೆಳಗ್ಗೆ 7:15 ಬಸ್ ಸ್ಟ್ಯಾಂಡಿಗೆ ಬಂದು ನಿಂದಿರಬೇಕು. ಬಸ್ ಸ್ಟ್ಯಾಂಡಿಗೆ ಬಂದು 8ಕ್ಕೆ ಕಾಲೇಜಿಗೆ ಬಂದ್ರೆ ಇನ್ನೂ 1 ತಾಸು ನಾವು ಕಾಲೇಜ್ ಹೋಗಿ ಯಾರೂ ಇರೋಂಗಿಲ್ಲ. ಕಾಲೇಜ್ ತೊಗೊಂಡೋಗ್ಬಿಟ್ಟಿರ್ತೀವಿ. ಕಾಲೇಜ್ ಟೈಮಿಂದ 1 ತಾಸು ನಮ್ಮ ಟೈಮ್ ವೇಸ್ಟ್ ಆಗುತ್ತೆ. 9 ಗಂಟೆ ಇದ್ದು ಕಾಲೇಜಿಗೆ ನಾವು 7:15 ಬಸ್ ಸ್ಟ್ಯಾಂಡಿಗೆ ಬರಬೇಕು. ಸಾಯಂಕಾಲ ನಮ್ಮ ಕಾಲೇಜ್ ನಾವು ಸಾಯಂಕಾಲ ಮನೆ ಹೋಗಿದ್ವಿ 6 ಗಂಟೆ ಆಗುತ್ತೆ. ಹಾಗಾಗಿ ನಾವು ಡಿಪೋ ಬೇಡ್ಕೋದು ಏನಪ್ಪ ಅಂತ ನಮ್ಮ ವಿದ್ಯಾರ್ಥಿಗಳ ಕಷ್ಟ ಅರ್ಥ ಮಾಡ್ಕೊಂಡು ನಮ್ಗೆ ನೆಲ್ಲೂರಿಗೆ ವ್ಯವಸ್ಥಿತವಾಗಿ ಕರೆಕ್ಟ್ 4:15 ಒಂದು ಬಸ್ ಬಿಡಬೇಕಂತ ಅವ್ರದ್ದು ಕೇಳ್ಕೊತೀನಿ. ಮುಷಿಗೇರಿಗೆ ಐತಿ, ಮುಷಿಗೇರಿ ತನಕ ಬಸ್ ಬಿಟ್ಟಾಗ ಮುಂದೆ 2 ಕಿಲೋಮೀಟ್ರ್ ಬಿಟ್ಟು ನಮಗೂ ಅನುಕೂಲ ಆಗುತ್ತೆ. ಹಾಗಾಗಿ ಡಿಪೋ ಮ್ಯಾನೇಜರ್ ನಮಗೆ ಬಸ್ ಬಿಡಬೇಕಂತ ಅವ್ರಿಗೆ ವಿನಂತಿಸ್ಕೊಳ್ತೀನಿ. ವಿದ್ಯಾರ್ಥಿಗಳು ಇದೆ ಸರ್, ಇಲ್ಲ ಅನುಕೂಲ ಅಲ್ಲ 100 ಜನ ವಿದ್ಯಾರ್ಥಿಗಳು ಇರೋದ್ರಿಂದ ಇಬ್ಬರು ಕೂಡ ನೀವು ಒಬ್ಬರು ಇಬ್ಬರು ಇರೋದಕ್ಕೆ ಸಿಬ್ಬಂದಿ ಬರ್ತೀರಿ, ಬೇರೆ ರೂಟಿಗೆ ಹಾಕ್ಕೊಡ್ತೀವಿ, ಒಂದ್ ಹತ್ರ ಮಾತಾಡ್ತೀವಿ. ಆಯ್ತು ಸರ್, ಇಲ್ಲಿ ಸಿಬ್ಬಂದಿ ಬರೋರು ಕೂಡ ನಾವು ಕೂತ್ಕೊಳ್ತೀವಿ, ನಾವು ಅಲ್ಲಿವರೆಗೂ ಹೋರಾಟ ಮಾಡ್ತೀವಿ ಸರ್. ನಮಗೆ ಕೂತ್ಕೊಳ್ಳೋಕ್ಕೆ ಏನಾದ್ರು ಸಮಸ್ಯೆ ಇದೆಯಾ ಪಟ್ಟಿಗೆ? ನಾವು ಯಾರಿಗೂ ಕೂಡ ತೊಂದರೆ ಕೊಡ್ತಾ ಇಲ್ಲ, ಏನಿಲ್ಲ. ಒಂದು ಕಡೆ ಕೂತ್ಕೋಬೇಕು, ಮಳೆ ಬಂದರೆ ಏನೇ ಬಂದು ಒಂದು ಕಡೆ ಕೂತ್ಕೊತೀವಿ ಸರ್. ಸಿಬ್ಬಂದಿಗಳು ಬಂದ ಮೇಲೆ ಬಸ್ಗಳನ್ನು ಬಿಡ್ತೀರಂತೆ. ನೆಲ್ಲೂರು ಗ್ರಾಮಕ್ಕೆ ಈ ಕೂಡಲೇ ಬಸ್ಗಳನ್ನ ಬಿಡಲೇಬೇಕು. ನೆಲ್ಲೂರು ಗ್ರಾಮಕ್ಕೆ ಬಸ್ಗಳನ್ನ ಬಿಡಲೇಬೇಕು. ಸಾಯಂಕಾಲ ಸರ್ 4:15 ಸರ 4:15 4:15 4 ದಿನ ಆದ್ರೆ ನೀವು ಅಂತ 100 ಜನ ವಿದ್ಯಾರ್ಥಿಗಳು ಇದ್ದಾರೆ. ಅವರು ಮುಷಿಗೇರಿ ಇಳಿದು ಅಲ್ಲಿಂದ 4 ಕಿಲೋಮೀಟರ್ ನಡ್ಕೊಂಡು ಹೋಗೋದು. ಆಯ್ತು ರೀ ಚಂದ್ರು, ನನಗೆ ಒಂದು 4 ದಿನ ಅವಕಾಶ ಮಾಡಿಕೊಡಿ. ನೀವು ಎಷ್ಟು ಕಷ್ಟ ಇದೆ ಸರ್, ಅವ್ರದ್ದು ಪರಿಸ್ಥಿತಿಯನ್ನು ಎಕ್ಸ್ಪ್ಲೇನ್ ಮಾಡಬೇಕಂತಾರೆ. ಎಲ್ಲ ಡಿಗ್ರಿ PU ಡಿಪ್ಲೊಮಾ ಕಾಲೇಜ್ ವಿದ್ಯಾರ್ಥಿಗಳು ಆನಂದ ಅಲ್ಲ ಆಯ್ತು ಸರ್ ಕೇಳಿರಪ್ಪ ಸರ್. PU ಕಾಲೇಜ್ನವ್ರು ಎಲ್ಲರೂ ಕೂಡ ಸರ್, PU ಡಿಗ್ರಿ ಕಾಲೇಜ್ನವ್ರು ಎಲ್ಲರೂ ಇದ್ದಾರೆ. ಹಿಂದೆ ಏನಿತ್ತು, ಒಂದು 2 ವರ್ಷದಿಂದ ಅಕಾಡೆಮಿಕ್ಗಳು ಒಂದೇ ಇರೋದ್ರಿಂದ ಮಧ್ಯಾಹ್ನವರೆಗೂ ಎಲ್ಲ ಕಾಲೇಜುಗಳು ಮುಗಿದೋಗಿರೋದು. ಡಿಪ್ಲೊಮಾ ಒಂದು ಹೊರತುಪಡಿಸಿ ಎಲ್ಲ ಕಾಲೇಜು ಮುಗಿದೋಗಿರೋದು. ಇವಾಗ PU ಕಾಲೇಜಿಂದ ಹಿಡಿದು ಡಿಗ್ರಿ ಕಾಲೇಜ್ವರೆಗೂ ಮಿನಿಮಮ್ 4 ಗಂಟೆ ನಡೆಸ್ತಾ ಇದ್ದಾರೆ. ಅವ್ರು ಬೆಳಿಗ್ಗೆ ಎಷ್ಟು ಗಂಟೆಗೆ ನೀವು ಬರೋದು 7:15 ಬಸ್ ಬಿಡ್ತೀರಿ. ಪಾಪ 7 ಗಂಟೆಗೆ ಅವ್ರು ಟಿಫನ್ ಮಾಡಿ ಮನೆಯಲ್ಲಿ ಮಾಡ್ಕೊಂಡ್ರೆ ತೊಗೊಂಡ್ಬರ್ತಾರೆ, ಇಲ್ಲಾಂದ್ರೆ ಹಂಗೆ ಬರ್ತಾರೆ. ಅವ್ರು 7 ಗಂಟೆಯಿಂದ 4 ಗಂಟೆವರೆಗೂ ಖಾಲಿ ಉಪವಾಸ ಕೂತ್ಕೋಬೇಕು. ಯಾವುದು ಕೂಡ ಯಾವ ಸ್ಕೂಲಲ್ಲೂ ಕೂಡ ಅವ್ರು ಊಟ ಹಾಕಲ್ಲ ಸರ್. ಸಣ್ಣ ಪುಟ್ಟ ಹಣ ಇದ್ದವ್ರು ತಿಂತಾರೆ, ಇಲ್ಲ ಅಂದರೆ ಟಿಫನ್ ತಿಂದವ್ರು ಅವರೆಲ್ಲ ಆಫ್ಟರ್ ಲಂಚ್ ತೊಗೊಂಡ್ಬಂದಿರ್ತಾರೆ, ತಿಂತಾರೆ. 4:15 ನೀವು ಏನಾದರೂ 4 ದಿನ ತೊಗೊಂಡ್ರೆ 100 ಜನ ಇದ್ದಾರೆ ಸರ್. ಅವರು 100 ಜನನೂ ಕೂಡ ಅವ್ರು ಹೆಂಗೆ ದಿನನಿತ್ಯ ಕೂಡ ಉಪವಾಸ ಇದ್ದವ್ರು. ಆದರೂ ಯಾವಾಗಲೂ ಕೂಡ ನಾವು ಅದಕ್ಕೆ ಹಿಂದೆನೇ ನಿಮ್ಗೆ ಮನವಿ ಕೊಟ್ಟಿದ್ವಿ. ಅಕಾಡೆಮಿಕ್ ನಾವು ಪ್ರತಿ ವರ್ಷವೂ ಕೂಡ ಶಾಲಾ ಕಾಲೇಜುಗಳು ಪ್ರಾರಂಭ ಆದಾಗ ನಿಮ್ಗೆ ಒಂದು ಮನವಿ ಕೊಟ್ಟಿರ್ತೀವಿ. ಎಲ್ಲವನ್ನು ಕೂಡ ನಾವು ಗಮನಕ್ಕೆ ಇಟ್ಟುಕೊಂಡು ಒಂದು ಮನವಿ ಕೊಟ್ಟಿದ್ದೀವಿ ಸರ್. ಈ ಸಮಸ್ಯೆಗಳಿದ್ದಾವೆ, ಆ ಸಮಸ್ಯೆಗಳನ್ನು ನೀವು ಈಡೇರಿಸ್ತೀರಿ ಅಂತೇಳಿ ನಾವು ಮನವಿ ಕೊಟ್ಟಿದ್ದು. ಭಾಗವಾಗಿ ನಿನ್ನೆ ತಹಸೀಲ್ದಾರರು ಮೀಟಿಂಗ್ ಕರೆದಿದ್ದು. ಎಲ್ಲ ಇಲಾಖೆಯವರು ಬಂದಿದ್ರು ಸರ್. ಈಗ ಸಾಯಂಕಾಲ 4:15 ಸರ್, 4:15 ಅಲ್ಲ, ಅವ್ರು 4:15 ಬಿಡ್ಬೇಕು ಸರ್. ಅವ್ರು ಎಷ್ಟು ಬಂದು 4:15 ಬಂದಿದ್ರು. ನೆಲ್ಲೂರು ಮುಷಿಗೇರಿ ಕ್ರಾಸ್ ನೆಲ್ಲೂರು ಸರ್. ನೆಲ್ಲೂರು ಪ್ಯಾಟಿ, ನೆಲ್ಲೂರಿಂದ ಪ್ಯಾಟಿ 1 ಕಿಲೋಮೀಟರ್ ಇದೆ. ತುಂಬ ತುರ್ತು ಆಗಿರುವಂಥದ್ದು ವಿಷಯ ಸರ್. ದಯವಿಟ್ಟು ನೀವು ಇವತ್ತಿಂದನೂ ಮಾತಾಡಿ ಹೋಗುವಂಥ ಬಸ್ಗಳನ್ನು 4-5 ದಿನ 4 ದಿನ ಅಂತಂದ್ರೆ ಕಷ್ಟ ಆಗತ್ತೆ ಸರ್. ಯಾಕಂದ್ರೆ ಎಷ್ಟು ಕಾಲೇಜ್ ಸ್ಟಾರ್ಟ್ ಆಗಿ 3 ದಿನ ಆಯ್ತು ಸರ್. ಒಂದು ಲಿಖಿತವಾಗಿ ಒಂದು ಭರವಸೆ ಕೊಡಿ ಸರ್, ಯಾವ ದಿನ ನೀವು ಬಿಡ್ತೀರ ಅಂತೇಳಿ. ಅದರ ಆದಾಯ ನಾವು 27 ಸರ್. ಒಂದು 4 ದಿನ ಕಾಲಾವಕಾಶ ಸರ್. 4 ದಿನ ಬೇಡ ಸರ್. ಅದು ಹೇಳಿ ಸರ್, ಲಿಖಿತವಾಗಿ ಒಂದು ನಮಗೆ ಇದರಲ್ಲಿ ಡೇಟ್ ಕೊಡಿ ಸರ್. ನಮ್ಮ ರಿಸೀವ್ಡ್ ಅಲ್ವಾ, ಆ ರಿಸೀವ್ಡ್ ಪತ್ರದಲ್ಲಿ ಯಾವ ದಿನ ಇವತ್ತು ನಾಳೆ ಶನಿವಾರ, ಸೋಮವಾರ, ಮಂಗಳವಾರ ಅಥವಾ ಬುಧವಾರ ಇಂಥ ದಿನ ಹೇಳಿ ಒಂದು ಡೇಟ್ ಬರೆದು ಕೊಡಿ ಸರ್.
ಮನವಿ ಪತ್ರ ರಿಸೀವ್ ಕೊಡ್ತಿರಲ್ಲ ಸರ್, ಯಾವ ದಿನಾಂಕ ಬಳಿಕ ಘಟಕ ಡಿಪೋ ಶಾಖಾ ವ್ಯವಸ್ಥಾಪಕ ರಾಘವೇಂದ್ರ ಅವರು ಮನವಿ ಸ್ವೀಕರಿಸಿ 7 ದಿನದಲ್ಲಿ ಬಸ್ ವ್ಯವಸ್ಥೆ ಸಮಸ್ಯೆ ಬಗೆಹರಿಸಿವೆ ಎಂದು ಭರವಸೆ ನೀಡಿದರು. ಜ್ಯೋತಿ ಬೆಣ್ಹಾಳ್, ಸವಿತಾ ಬೇವಿನಗಡ್, ಲಕ್ಷ್ಮೀ ಪೂಜಾರಿ, ಪಾರವ್ವ ಹಿರೇಮಠ್, ಪೂಜಾ ದೊಡ್ಡಮನಿ, ಸಂತೋಷ್ ಮಡಿವಾಳರ್, ಆನಂದ ಬೈಲಪ್ನವರ್, ಮಂಜುಳಾ ಬೆಳವಣಿಗೆ, ಕವಿತಾ ಚನ್ನಪ್ಪಗೌಡರ್, ಸಂಗಮೇಶ್ ಹಿರೇಮಠ್, ರೇಣುಕಾ ಅಂಗಡಿ, ವಿಜಯಲಕ್ಷ್ಮಿ ಚಂಪನಗೌಡರ್, ಮಹಾಂತೇಶ್ ಹಿರೇಮಠ್, ಗಣೇಶ್ ಮಾಸ್ತಿಕಟ್ಟಿ, ಸಂಘಟನೆಯ ಮೈಬೂಬ್ ಹವಾಲ್ದಾರ್, ಕನಕರಾಯ ಹಾದಿವಿನಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಮೊಮ್ಮಗ, ಯಕ್ಕ ಸಿನಿಮಾ ನಾಯಕ ನಟ ಯುವ ರಾಜ್ಕುಮಾರ್ ಅವರು ಗದಗ ನಗರಕ್ಕೆ ಭೇಟಿ ಕೊಟ್ಟಿದ್ದಾಗ ಅವರ ಅಭಿಮಾನಿಗಳು ಅದ್ದೂರಿಯಾಗಿ ಅವರನ್ನು ಸ್ವಾಗತಿಸಿದರು. ಯುವರಾಜ್ ಕುಮಾರ್ ಅವರಿಗೆ
ಇದು ನೀವು ಹತ್ತು ಮಾಡಿದ್ರೆ ಅವ್ರಿಗೆ ಎದಕ್ಕೆ ಹುಡುಗರು ನಿಮಿಷ ಹಾಕೊಂಡವ್ರು ವಿಡಿಯೋ ಮಾಡ್ಕೊಳ್ತಮ್ಮ ಏನು ದಯವಿಟ್ಟೆಲ್ಲ ಶಾಂತ ಆಗ್ಬೇಕು ದಯವಿಟ್ಟು ಬೇಡ ಆಯ್ತಾ ಈಗ ಯುವರಾಜ್ ಕುಮಾರ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ ಕಲಾವಿದರು. ಅವ್ರಿಗೆಲ್ಲ ನೆನಪಿಡಿ ಸರ್ ಅಭಿಮಾನಿಗಳು ಆಗ್ಬಿಡ್ಬೇಕು ಅಭಿಮಾನಿಗಳಿಗೆ ನಿಮ್ಮೆಲ್ಲರೂ ಉದ್ದೇಶ ಎಕ್ಕ ಚಲನಚಿತ್ರದ ಯುವರಾಜ್ ಕುಮಾರ್ ಅವರು ನಿನ್ನೆ ಹುಬ್ಬಳ್ಳಿ ನಗರಕ್ಕೆ ಬಂದು ಸಾವಿರಾರು ಅಭಿಮಾನಿಗಳ ಸಮ್ಮುಖದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ 3 ದಿವಸಗಳ ಕಾಲ ಪ್ರವಾಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಉತ್ತರ ಕರ್ನಾಟಕ ಅಭಿಮಾನಿಗಳಂದ್ರೆ ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೂ ಅಭಿಮಾನ ಅಂದ್ರೆ ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೂ ಅಭಿಮಾನ, ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ, ರಾಘಣ್ಣ ಅವರಿಗೆ, ಅತಿ ಶಿವಣ್ಣವರಿಗೆ ಬಹಳ ಅಭಿಮಾನ. ಉತ್ತರ ಕರ್ನಾಟಕದಲ್ಲಿ ನಮ್ಮ ಯುವರಾಜ್ ಕುಮಾರ್ ಅವರು ರೊಟ್ಟಿ ತಿಂದರೆ ಖಾರ ಚಟ್ನಿ ಈ ಭಾಗದ ಸೊಗಡು ಕೊಟ್ಟ ನಿಮ್ಮೆಲ್ಲರ ಉದ್ದೇಶಿಸಿ ಮಾತಾಡ್ತಾರೆ. ಬಹಳ ಖುಷಿ ಆಯ್ತ್ರಿ ನಿಮ್ಮೂರು ಬಂದು. ಏನ್ ವಾತಾವರಣ, ತುಂಬಾ ಖುಷಿ ಆಯ್ತು. ಎಲ್ಲಿ ಸಿನಿಮಾ ನೋಡಿದ್ರ ಇಷ್ಟ ಆಯ್ತಾ? ನಿಮ್ಮ ಊಟ ಬಹಳ ಇಷ್ಟ ರೀ, ತುಂಬಾ ಖುಷಿ ಆಯ್ತು ಇಲ್ಲಿ ಬಂದು. ನಿಮ್ನೆಲ್ಲ ನೋಡಿ ತುಂಬಾ ಖುಷಿ ಆಗ್ತಿದೆ.
ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಸಮಾಜಮುಖಿಯಾಗಿ ಜನ್ಮದಿನಾಚರಣೆ ಆಚರಿಸಿಕೊಂಡ ಸಿದ್ದಪ್ಪ ಬಂಡಿ. ನೆಲ್ಲೂರು ಗ್ರಾಮಕ್ಕೆ ಸರಿಯಾಗಿ ಬಸ್ ಬಿಡೋರೆ ಆಗ್ರಹಿಸಿ ಎಸ್ಎಫ್ಐ ಪ್ರತಿಭಟನೆ. ಯುವ ರಾಜಕುಮಾರ ಗದಮಗಕ್ಕೆ ಭೇಟಿ. ನಿರಂತರ ವಾರ್ತೆಗಾಗಿ ವೀಕ್ಷಿಸಿ ಎಸ್ಎ ನ್ಯೂಸ್. ವಂದನೆಗಳು.